Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಪ್ರಕರಣದ ಹಿಂದೆ ಡಿಕೆ ಶಿವಕುಮಾರ್ ಅವರ ಷಡ್ಯಂತ್ರ ಇದೆ. ಕೂಡಲೇ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡುವಂತೆ ಕುಮಾರಸ್ವಾಮಿ ಆಗ್ರಹಿಸಿದರು. ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಕೂಡ ಕುಮಾರಸ್ವಾಮಿ ಒತ್ತಾಯಿಸಿದರು. ನೋಡ್ರಿ, ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ದೇವೇಗೌಡರೆಲ್ಲ ಯಾರೇ ಹೇಳಿದ್ರು ಟಿಕೆಟ್ ಕೊಡ್ತಿರಲಿಲ್ಲ. ನಾನು ನನ್ನ ಗಮನಕ್ಕೆ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆಯೋಕ್ಕೂ ನನಗೂ ಸಂಬಂಧ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. 2900 ಪ್ರಕರಣ ಅಂತ ಅವ್ರು ಹೇಳೋರ ಯಾರು ನನಗೆ ಗೊತ್ತಿಲ್ಲಪ್ಪ, ನನಗದೇ ನನ್ನ ಹತ್ರ ಸಬ್ಜೆಕ್ಟೇ ಬಂದಿಲ್ಲ. ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಡಿಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದ್ದೀರಿ, ಆ ಹೆಣ್ಣು ಮಕ್ಕಳ ಮಾನ ಹಾರಾದ ಹಾಕಿದ್ದೀರಿ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ, ಮುಚ್ಚಾಕಲಿಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ ಡಿ ಕೆ ಶಿವಕುಮಾರ್ನ ಕಾನ್ಸ್ಪಿರೆನ್ಸಿ ಏನಿದೆ, he must be suspended from the cabinet. If this chief minister have any at least moral ground is there, morally if he is ready to accept all these things, ನೈತಿಕತೆ ಏನಂತಿದ್ರೆ he must suspend ಡಿ ಕೆ ಶಿವಕುಮಾರ್ from the cabinet. ನೆನ್ನೆ CBIಗೆ ಚಾಲೆಂಜ್ ಮಾಡಿದ್ರಲ್ಲ, ಮಾಡಬೇಕು ಅಂತೇಳಿ. ಬಹುಶಃ ವಿವೇಕ್ ಸುಬ್ಬಾರೆಡ್ಡಿಯವರು ಏನೋ ಒಂದು ಮಾತು ಹೇಳಿದ್ರು, CBIಯೂ ಬೇಡ, SITನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು, ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ, ಅದಕ್ಕಾದ್ರೂ ಮುಖ್ಯಮಂತ್ರಿ ಕೇಳಿದ್ದೀನಿ. CBIಗೆ ಬೇಡ, ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಇದು ನಾನು ಕೇಳ್ತಕ್ಕಂಥ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.